ಸೊ ಗಾಯ್ಸ್ ವಿ ಆರ್ ಇನ್ ದ ಚೌಟ್ರಿ. ಸ್ನೇಹ ಹೆಣ್ಣು ನೋಡಿ, ಸಾರಿ, ಓಕೆ, ಪಾರ್ಟಿ ಹಾಲ್. ಹಾಯ್ ಎಂಗೇಜ್ಮೆಂಟ್ ಮೇಡಮ್. ಹೆಲೋ. ಈ ಕಡೆ ಬನ್ನಿ, ಔಟ್ಫಿಟ್ ತೋರ್ಸೋಣ. ನೋಡಿ, ಹಿಂದಕ್ಕೆ ಹೋಗಿ ಇನ್ನೂ ಸ್ವಲ್ಪ ನೋಡಿ ಗೈಸ್, ನಮ್ಮ ಹುಡುಗಿದ ಔಟ್ಫಿಟ್ ಹೆಂಗಿದೆ, ಪಳ ಪಳ ಅಂತ. ಚಿಕ್ಕಿ ಚಿಕ್ಕಿ ಅಂತ. ಬಟ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ನಮ್ದು ಇವತ್ತು MBA ಎಕ್ಸಾಮ್ ಇದೆ, ಮೇಡಮ್ದು ಕೂಡ MBA ಎಕ್ಸಾಮ್ ಇದೆ. ಸೊ ಎಲ್ಲರೂ ಐ ಸ್ಪೂ, ದಿಸ್ ಇಸ್ ಪೂ. ಹಾಯ್ ದೀಪ್ತಿ. ಹಲೋ ತೇಜಿ, ತಮ್ಮಡು, ಗಬ್ಬಿ, ಆದರ್ಶ್. ನಮಸ್ಕಾರ ಫ್ರೆಂಡ್ಸ್. ಹೇಳಿ ಫ್ರೆಂಡ್ಸ್, ಟಿಫನ್ ಆಯ್ತಾ? ಆಯ್ತು ಫ್ರೆಂಡ್ಸ್, ನಿಮ್ದೆಲ್ಲ ಊಟ ಆಯ್ತಾ? ಊಟ ಇಷ್ಟೊತ್ತಿಗೆ ಮಾಡ್ತೇನೆ ನಾ. ಎಷ್ಟು ಟೈಮ್ ಈಗ? 10 ಗಂಟೆ ಕಣ. ಸೊ ನಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಮಾಡ್ತಾನೆ ಗಬ್ಬಿ ಅಲ್ವೇನೋ? ಬರ್ಕೊಡ್ತೀಯಾ? ಎಸ್, ಬರ್ಕೊಡ್ತಾರೆ ಗೈಸ್. ನಮ್ಮ 3 ಜನದ ಎಕ್ಸಾಮ್ ಇದೆ, ಸೊ ಬರಿಬೇಕು. ಆಮೇಲೆ ಅವಳ ಎಂಗೇಜ್ಮೆಂಟ್. ನೀನ್ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಎಷ್ಟು ಗಂಟೆಗೆ? ಈಗ ಮಾಡ್ಕೊಂತೀನಿ. ಈಗ ಮಾಡ್ಕೊಂತೀಯಾ? ಅವಿನಾಶ್ ರೆಡಿ ಆಗಿ ಬಂದು ರಿಂಗ್ ಎಕ್ಸ್ಚೇಂಜ್ ಕರೀತೀನಿ, ನಾನು ಕಾಲ್ ಮಾಡ್ತೀನಿ, ಬಿಟ್ಬಿಟ್ಟು ಬಂದ್ರೆ ಕೆಳಗಡೆ. ಓಕೆ ಗೈಸ್, ನಮ್ದು ಇಲ್ಲಿ ಎಕ್ಸಾಮ್ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಸಿಗ್ತೀವಿ ಗಬ್ಬಿ. ಓಕೆ, ಆಮೇಲೆ ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್. ನಿಂದೆಲ್ಲ ಲ್ಯಾಪ್ಟಾಪ್? ಓಯ್ ಬ್ರಾಡ್ ದಟ್ ಆಧಾರ್ ಕಾರ್ಡ್ ಆಲ್ಸೋ ಶೋ. ನೈಸ್. ರಾಜು ಬಂದಿದ್ದಾನೆ. ರಾಜು ಎಕ್ಸಾಮ್ ಬರ್ಕೊಡ್ತಾ ಇದ್ದಾನೆ ನಮಗೆ. ಬ್ಯೂಟಿಫುಲ್. MBA ಓದ್ತಾ ಇದೀವಿ ಸರ್. ಇನ್ನೇನು ಓದಿದೆ ಮುಗೀತು ಸರ್. ಬಿಕಾಸ್ ನಮ್ಮ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಸರ್, ಅದಕ್ಕೆ. ಮೇಡಮ್, ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್. ಹೌದು ಮೇಡಮ್ ತೋರಿಸಿ ರೆಡಿ ಆಗಿದ್ದಾರೆ. ನಾವೆಲ್ಲ ರೂಮಲ್ಲಿ ಇದ್ದೀವಿ, ಎಂಗೇಜ್ಮೆಂಟ್ ಇದೆ, ಬಟ್ ನಮ್ಗೆ ಎಕ್ಸಾಮ್ ಇದೆ ಅಂತ ನಾವು ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ. ಬ್ಲಾಗರ್ಸ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಆ ಕಡೆ ಹೋಗೋ ಔಟ್ಫಿಟ್ಸ್ ತೋರ್ಸೋಣ. ನೋಡಿ, ಚಿಕ್ಕಪೇಟೆಗೆ ಹೋಗಿ ನಾವು ಸೋರ್ಸ್ ಅಂತ ಇದೀವಿ. ಅವ್ನು ಸೋರ್ಸ್ ಕಾಣಿಸ್ತೀವಿ ನಾವು, ಕುಳಿ ಕಾಣಿಸ್ತೀವಿ. ಎಕ್ಸಾಮ್ ಮುಗಿಲ್ಲ, ಅಪ್ಲೋಡ್ ಮಾಡಬೇಕು, ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಓಡಿ ಹೋಗ್ತಾ ಇದ್ದೀವಿ. ಎಕ್ಸ್ಚೇಂಜ್ ಆಗಿಲ್ಲ, ನಮ್ಗೆ ಗೊತ್ತಿಲ್ಲ. ಅವನು ಹೋಗೋಣ. ಈ ಥರ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದಪ್ಪ. ದಿಸ್ ಇಸ್ ದ ಹಾಲ್ ಎಂಟ್ರಿ. ಬೇಡ, ಜ್ಯೂಸ್ ಫಸ್ಟ್. ಜ್ಯೂಸ್ ಇಡಿ ಬೇಡ, ಇಡಿ ಬೇಡ. ಏನಾದ್ರು ಫಸ್ಟ್ ಜ್ಯೂಸ್ ಇಂಪಾರ್ಟೆಂಟ್. ಜ್ಯೂಸ್ ಕುಡಿ 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 ಕುಡಿ. ಬೇಗ ಕುಡಿ, ಏರಿಯಾ ತುಂಬಾ ಖರಾಬು. ಫಸ್ಟ್ ಇನ್ನೂ ಕುಡಿದ್ಯಾ? ಹಿಂಗೆ ಎಕ್ಸ್ಚೇಂಜ್ ಮಾಡ್ತಾರೆ, ಜ್ಯೂಸ್ ಕುಡ್ಕೊಂಡು ಬರ್ತಿದ್ದೀನಿ. ಹಿಂಗೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಇರಬೇಕು, ಮಜಾ ಇರಬೇಕು. ತೇಜಿ ಜ್ಯೂಸ್ ಇರಬೇಕು. ವೆಲ್ಕಮ್ ಬ್ಯಾಕ್ ಟು ಜ್ಯೂಸ್ ಕುಡಿ. ನಂಗೆ ಈಗ ಜ್ಯೂಸ್ ಕೊಡಿಸ್ತಾ ಇದ್ದಾರೆ ಸ್ನೇಹ. ಕೊಡಿಸ್ತಾ ಇಲ್ಲ, ಅಲ್ಲಿ ಬುಕ್ ಮಾಡಿಕೋರೆ, ಅದನ್ನ ಕುಡಿಬೇಕಷ್ಟೇ. ಜ್ಯೂಸ್ ಹೆಂಗಿದೆ ಟೇಸ್ಟ್ ಹೇಳ್ತೀನಿ. ಅಶ್ವಿನಿ, ಬಿಗ್ ಬಾಸ್ ಅಶ್ವಿನಿ ಯಾರೋ ಕರೀತಾರೆ. ಅಶ್ವಿನಿ ಗೌಡ ಅವರೇ. ಹಲೋ, ಏ ಬಾರೋ. ಇಲ್ಲ ಲಾಲಿಪಾಪ್ ಇಲ್ಲೇ ಇದೀವಿ. ಬಂದ ಬ್ಯಾನ್ ಫಸ್ಟ್ ಫ್ಲೋರ್. ಆಯ್ತು ಕ್ಯಾಮ್ರಾ ಅಂಕಲ್ ಸ್ವಲ್ಪ ಜಾಗ ಬಿಡಕ್ಕೆ ಹೇಳು. ಹೌದು. ಏನೋ ಫೀಲ್ ಆಗ್ತಿದೆ. ಅವಳ ಎಂಗೇಜ್ಮೆಂಟ್ ಗೈಸ್, ಅವಳ ಎಂಗೇಜ್ಮೆಂಟ್ ಕಾರಣನೇ ಇವನು. ಪುಣ್ಯಾತ್ಮ ಪುಣ್ಯ. ಅವ್ನು ಹೇಳಿದ 23 ವರ್ಷಕ್ಕೆ ಮದುವೆ ಆಗಲಿ ಹೆಣ್ಮಕ್ಳು ಅಂತ, ಅದಕ್ಕೆ ಅವಳು ಆಗ್ತಾ ಇಲ್ಲ. ಅದು ಕರೆಕ್ಟ್. ನೆಕ್ಸ್ಟ್ ಹೇಳಿದೆ ಗೈಸ್. ಅವ್ನು ನನಗೆ ಹೇಳೋನು 28ಕ್ಕೆ ಆಗೋದು, ಅದಕ್ಕೆ 28. ನಾನೇ ಅವಾಗ ಹೇಳಿದೆ, ನಿನ್ನ ಮರ್ತೋಗ್ಬಿಟ್ಟಿದ್ಯಾ ನೀನು. ಅಕಬಂದ್ಲು ಜ್ಯೂಸ್ ತಂದು. ಅಲ್ಲೇ ಕುಡ್ಕೊಂಬ, ಅಲ್ಲೇ ಬಿಸಾಕ್ಬಿಟ್ಟು ಬರ್ಬೇಕು. ಖುಷಿನಾ ಅಲ್ಲೇ ಕುಡ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಬರ್ಬೇಕು. ಗಾಯ್ಸ್ ನೋಡಿ, ಬರ್ತಾ ಇದ್ದಾರೆ ನವ ದಂಪತಿಗಳು. ಸ್ಮೈಲ್. ಕಣ್ಣಲ್ಲಿ ನೋಡ್ತಿದ್ರು ಅದನ್ನ. ಇದ್ದೊಬ್ಬ ಗೆಳೆಯನು ಹೊಂಟೋದ ಲೈಫಿಂದ ಆಗ್ತಾ ಇಲ್ಲ ಗಾಯ್ಸ್, ಇಷ್ಟು ಬೇಗ ನಮ್ದಲ್ಲಿ ಒಬ್ರು ಡಮರ್ ಅಂತ ನಮ್ಗೆ ಅನ್ಸಕ್ಕೆ ಗೊತ್ತಾಗ್ತಾನೆ ಇಲ್ಲ ನನಗೆ. ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅವಳಲ್ಲ, ಅವಳು ಸೂಪರಾಗಿ ಕಾಣಿಸ್ತಾ. ನಮ್ಮ ಗಾಯ್ಸಲ್ಲಿ ಕೂತವ್ರೆ.
ನೋಡಿ ಇವ್ರ ಅಪ್ಪ ಅಮ್ಮ, ಸ್ನೇಹ ಅವ್ರ ಅಪ್ಪ ಅಮ್ಮ ಮತ್ತೆ ಅಕ್ಕ ಅವ್ರು ಬಿಸಿ ಇದ್ದಾರೆ. ಆಮೇಲೆ ಮಾಡ್ತೀವಿ. ಗೈಸ್ ಚಪ್ಪಾಳೆ ಹೊಡಿತಿರೋದು ಯಾರು ಅಲ್ಲ, ನಮ್ಮ ಗ್ರೂಪು ಅಷ್ಟೇ. ಗೈಸ್ ನಮ್ಮ ಬ್ಲಾಗರ್ ಕೆಲಸ ನೋಡಿ, ಎಂಜಾಯ್ ಮಾಡಕ್ ಆಗ್ತಿಲ್ಲ ನಮ್ಗೆ. ವಿಡಿಯೋ ಮಾಡ್ತಾರೆ. ಗೈಸ್ ಏನು ಇಷ್ಟೊಂದು ಮಾತಾಡ್ತಾ ಇದ್ದೀರಿ ಅನ್ಕೊಂಬೇಡಿ, ಬಟ್ ನಮ್ಗೆ ಆ್ಯಕ್ಚುಲಿ ಇವಳು ಗೂಸ್ ಬಂಪ್ಸ್ ಬರ್ತಾ ಇದೆ, ನಾವು ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ನೋಡಿ ಎಲ್ಲಿ ತೋರ್ಸಿನಿಂದ ಹೊರಟೋಯ್ತು ಗೈಸ್, ಒಂಥರ ಹ್ಯಾಪಿ. ಸ್ನೇಹ ಅವ್ರ ಅಕ್ಕ ಗೈಸ್, ಇಲ್ಲ ತೋರ್ಸೋಕ್ಕಾಗಲ್ಲ, ಅವರೆಲ್ಲ ಬ್ಯುಸಿ ಇರ್ತಾರೆ, ಆಮೇಲೆ ಒಟ್ಟಿಗೆ ತೋರ್ಸಿ. ಗೈಸ್ ಇದು ಸ್ನೇಹ ಅವ್ರ ಅಪ್ಪ ಅಮ್ಮ, ಇದು ಅವ್ರ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ. ಫ್ಯಾಮಿಲಿ ಇಂಟ್ರೊಡಕ್ಷನ್. ರಾಜು ಹಾಯ್. ಹಾಯ್. ಈ ಕ್ಲೋಸ್ ಅಪ್ ಅಲ್ಲಿ ಹಾಯ್ ಅನ್ನೋ I'm 0.5. ಸೊ ದಿಸ್ ಇಸ್ ರಾಜು. Hi, hi. ಹಲೋ ಸುಹಾಸ್, ನಿನ್ನ ಹೆಸರು ಅಲ್ವಾ? ನಾವು ರಾಜು ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಸ್ಫೂರ್ತಿ. ಸ್ಫೂರ್ತಿನ ಸ್ಪೂ ಅಂತ ಕರಿತೀವಿ. ದೇರ್ ಇಸ್ ನೋ ಚೇಂಜ್. ದಿಸ್ ಇಸ್ ಪಾಳ್ಯ ಅಲಿಯಾಸ್ ನೋ ತೇಜಿ ಅಲಿಯಾಸ್ ಪಾಳ್ಯ. ಹಾಯ್ ಮಾಡಿ ನಾವು ಕರೆಯೋದು. ಆ್ಯಂಡ್ ಆದರ್ಶ್ ಅಲಿಯಾಸ್ ಗಬ್ಬಿ. ಗಬ್ಬಿ ಹಾಯ್. ನಿಮ್ಮ So that is Deepthi. Hi Deepthi. This is first rank Raju Aruna. ಕಾಲೇಜಲ್ಲಿ ಇರುವಾಗ. ಹಾಯ್. ನಮ್ಮ ಗುರುಗಳು ಗೈಸ್ ಅವರು. ಹಾಯ್ ಹಾಯ್ ಮಾಡಿ. ಆ್ಯಂಡ್ ದಿಸ್ ಇಸ್ ಗಗನ್. ಹಾಯ್. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಟ್ವಿನ್ಸ್ ಖುಷಿನಕ್ಕ. ಖುಷಿಯಕ್ಕ. ಹಾಯ್. ಆ್ಯಂಡ್ ಇವ್ರು ಗೊತ್ತಲ್ಲ, ಅವ್ರ ತಂಗಿ ಮೂನೇ ಟ್ವಿನ್ನು, ಮಧ್ಯದಲ್ಲಿ ಹುಟ್ಟಿರೋ ಟ್ವಿನ್ನು. ಹಾಯ್ ಆಂಟಿ. ಆಂಟಿ ಎಷ್ಟು ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು. ಆಂಟಿ ಎಷ್ಟು ಗಂಟೆಗೆ ಬಂದ್ರಿ? ನಾನು 10:30. 10:30. ನಮ್ಗಿಂತ ಬೇಗ ಬಂದ್ರಾ? ನಮ್ಗಿಂತ ಬೇಗ ಬಂದ್ರು. ಟಿಫನ್ ತಿಂದ್ರೆ ಇಲ್ಲ ನೀವು? ಮಾಡ್ಬೇಕು ಇವಾಗ ಮಾಡಬೇಕು. ನಾವು ಯಾರು ಟಿಫನ್ ಮಾಡಿಲ್ಲ, ಊಟನೇ ಮಾಡಬೇಕು. ಮತ್ತೆ ಒನ್ಸ್ ಮೋರ್ ಇದು ಡಿನ್ನರ್, ಊಟದ ಹಾಲು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವಾಗೆಲ್ಲ ಜನ ಬರ್ತಾ ಇದ್ದಾರೆ, ನಾವು ತಿನ್ನಬೇಕು. ಟೈಮ್ 12 o'clock. ನಾ ಸ್ನೇಹ ಎಂಗೇಜ್ಮೆಂಟ್ ಆಗ್ತಿದ್ದಾಳೆ. ವಾಟ್ ಯು ಫೀಲ್? ಮಾತೇ ಇಲ್ಲ. ಹಾಯ್ ಗಾಯ್ಸ್. ಸ್ನೇಹದ ಎಂಗೇಜ್ಮೆಂಟ್ ಆಗ್ತಾ ಇದೆಯಲ್ಲ, ವಾಟ್ ಯು ಫೀಲ್? ಎನಿಥಿಂಗ್ ಟು ಟೆಲ್ ಅವರ್ ಮೆಸೇಜ್, ಎನಿಥಿಂಗ್ ಅಂತ. ಕಮಾನ್ ಸ್ಪೀಚ್. ಸ್ಪೀಚ್ ಹೇಳು ಅಂತ ಹೇಳ್ತಾ ಇದ್ದೀನಿ. ಏ ಗಬ್ಬಿ, ಯಾವ ಸ್ಕೂಲು? ಯು ಕ್ಯಾನ್ ಸಪೋರ್ಟರ್. ಯಾ ಹೇಳು. ಸ್ನೇಹ ಅವಳಿಗೆ ಎಂಗೇಜ್ಮೆಂಟ್ ಆಗ್ತಿದೆ, ಮದ್ವೆ ಆಗ್ತಿದ್ದಾಳೆ ಇಷ್ಟರಲ್ಲೇ. ವಾಟ್ ಯು ಫೀಲ್? ಎನಿ ಮೆಸೇಜ್ ಆ ಥರ ಏನಾದ್ರು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮುಚ್ಕೊ ನೀನು ಅವಳು ಹೇಳು. ನಂದು ಇನ್ನೂ ತುಂಬಾ ಲೇಟ್, 4-5 years ಆಗುತ್ತೆ. ಓಕೆನಾ? 5 years ಆದ್ಮೇಲೆ ನಾನು ಈ ಕ್ವಶನ್ಸ್ ಇನ್ನ ಕೇಳ್ತೀನಿ. ರೆಡಿ ಲ್ಯಾಗ್ ಮಾಡ್ಬೇಡ ಪ್ಲೀಸ್. ಹೇಳಿ ನಿಮ್ಮ ಒಪಿನಿಯನ್. ನಾನೇ ಹೇಳ್ತೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸ್ನೇಹ ಎಂಗೇಜ್ಮೆಂಟ್ ಬರೀ ಡವ್ ಅಂಡ್ ಕಾಯ್ತದೆ ಯಾವಾಗ ಸ್ನೇಹ ಮದ್ವೆ ಹೋಗ್ತಾಳೆ ಅಂತ ಹೇಳ್ತಾರೆ. ಈಗ ಕ್ಯಾಮ್ರಾ ಬಂದಿದ ತಕ್ಷಣ ಫುಲ್ ಡವ್ ಮಾಡ್ತಾಳೆ. ಅವಳನ್ನ ನಂಬೇಡಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀನು ಇವಾಗ ಇನ್ನೂ ಚೇಂಜ್ ಮಾಡಿದೆ ತಾನೆ? ಯಾಕೆ ಇಲ್ಲಿ ತಗೊಂಡ ಏನಕ್ಕೆ ಇಲ್ಲಿ ಬಿಸಾಕಿದ್ಯಾ? ಡೈಪರ್ಸ್ ಏನ್ ಕಲ್ ಬಿಸಾಕಿದೆ? ಬಾತ್ರೂಮ್ ಅಲ್ಲಿ ಬಿಸಾಕು ಅಂತ ಹೇಳಿಲ್ಲ. ಏನಾದ್ರು ಹೇಳೋ. ಮಾಡ್ತಿದ್ದೇವೆ
ಫ್ರೆಂಡ್ಸ್ ಈ ನನ್ನ ಮಕ್ಕಳಿಗೂ ಒಂದೊಂದಲ್ಲ ಫ್ರೆಂಡ್ಸ್, ಬೆಳಗಿಂದ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್. ನಿಜಾಗ್ಲೂ ಜೀವ ಬಾಯಿಗೆ ಬಂದಿದೆ ಫ್ರೆಂಡ್ಸ್. ನಾಷ್ಟ ಮಾಡ ನಡಿ ಅಂದ್ರೂ ಬಿಡ್ತಾಯಿಲ್ಲ ಫ್ರೆಂಡ್ಸ್. ನಮ್ಮ ಕಷ್ಟ ಯಾರಿಗೆ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗೊತ್ತಿಲ್ಲ ಹೇಳು. ಸ್ನೇಹದು ಎಂಗೇಜ್ಮೆಂಟ್ ಆಗಿದೆ. ಸ್ನೇಹದ ಎಂಗೇಜ್ಮೆಂಟ್ ಆಗ್ತಿದೆ. ಅವಳು ಏಪ್ರಿಲ್ ಅಲ್ಲಿ ಇವೆಲ್ಲ ಬಿಡೋದಿಲ್ಲ ಅಂತವೆ. ಅಂಡ್ ಇನ್ನೊಂದು ಏಪ್ರಿಲ್ ಅಲ್ಲಿ ಅವಳು ಮದುವೆ ಆಗ್ತಿದ್ದಾಳೆ. ಸೊ ನಾವ್ ಅವ್ರಿಗೆಲ್ಲರಿಗೂ ಹೇಳಿದೆ ನಿಮ್ ಫೀಲಿಂಗ್ಸ್ ಹೇಳಿ ಅಂತ. ಅವ್ರು ಯಾರು ಶೇರ್ ಮಾಡಕ್ ರೆಡಿ ಇಲ್ಲ. ಇನ್ನು ಮದ್ವೆ ಲೇಟ್ ಇದೆಲ್ಲ, ಫೀಲಿಂಗ್ಸ್ ಲೇಟ್ ಆಗಿ ಬರುತ್ತೆ. ಸೊ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ಕೀಪ್ ಇಟ್ ಅಪ್. ಸೊ ಏನಂತಂದ್ರೆ ಏನಿಲ್ಲ, ಜಸ್ಟ್ ಖುಷಿ ಆಗ್ತಾ ಇದೆ ಅವಳು. ತುಂಬಾ ಏನಿಲ್ಲ, ಸ್ವಲ್ಪ ಒಂದ್ಸಾರಿ ಮಾತಾಡ್ತಾ ಇದ್ವಿ. ನೀನು ಸ್ವಲ್ಪ ಮಾತಾಡೋದು ನಮ್ಗೇನು ಇಲ್ವಲ್ಲ ಮಾತಾಡೋದು. ಅವಳು ಈ ಬ್ಲಾಗ್ ನೋಡ್ತಾಳೆ. ಮಾತಾಡ್ತಿದ್ಯಾ? ಅವಳು ಈ ಬ್ಲಾಗ್ ನೋಡ್ತಿದ್ದೆ. ಪ್ಲೀಸ್ ಇದೆಲ್ಲ ನೀನು ಗೊತ್ತಲ್ವಾ ನಿನ್ಗೆ ಹೇಳಂಗಿಲ್ಲ. ಹೊಸಬ್ರು ಯಾರು ನೋಡ್ತಿದ್ದೀರೋ ಇವರೆಲ್ಲ ಗೈಸ್ ಹಿಂಗೆ, ನಾವೆಲ್ಲ ಹಿಂಗೆ. ಸೊ ಡೋಂಟ್ ವರಿ. ಅಂಡ್ ಅವಳಿಂದನೇ ನಾವೆಲ್ಲ ಹಿಂಗೆ. ಮೇನ್ ಟಾಪಿಕ್ ಅಂಡ್ ಸೀರಿಯಸ್ ವಿಷಯ ಏನಂದ್ರೆ ತುಂಬಾ ಖುಷಿ ಇದೆ. ಅಂಡ್ ನಾನು ಅವಳು ಅಲ್ಲಿ ವ್ಲಾಗ್ ಮಾಡ್ತಿದ್ರಿ, ಅವಳಿಗೆ ಫುಲ್ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಅದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಿಜ ಗೂಸ್ ಬಂಪ್ ಬಂದ್ಬಿಡ್ತು. ಇಲ್ಲಿಂದ ನಾನು ನೋಡ್ದೆ. ಅವ್ನು ಇರ್ಲಿಲ್ಲ, ನಾನು ಅವಳು ವ್ಲಾಗ್ ಮಾಡಕ್ ಹೋಗಿದ್ವಿ, ನೋಡಿದ್ವಿ. ಓಕೆ ಸ್ಟಾಪ್. ದ ಬೆಸ್ಟ್ ಪಾರ್ಟ್ ಏನಂದ್ರೆ ಅವಳು ಮನ್ಸಾರೆ ಇಷ್ಟಪಟ್ಟು ಆಗ್ತಾ ಇದ್ದಾಳೆ. ಅಂಡ್ ಇನ್ನೊಂದು ಬೇಜಾರ್ ಏನಂದ್ರೆ ಅವಳು ನಮ್ಮ ಜೊತೆ ಈ ತರ ಇರಕ್ ಆಗಲ್ಲ. ಆಬ್ವಿಯಸ್ಲಿ ಮ್ಯಾನಿಫೆಸ್ಟ್ ಮಾಡೋದು. ಸೊ ಮದ್ವೆ ಆದ್ಮೇಲೆ ಆಬ್ವಿಯಸ್ಲಿ ಅದು ಹುಡುಗಿರ್ ಗೊತ್ತಲ್ಲ, ಸೊ ಹಂಗಾಗಲ್ಲ. ಸೊ ಅವಳಿಗೆ ವಿಶ್ ಮಾಡೋದು ಒಂದೇ, ಅಡ್ಜಸ್ಟ್ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೋ ಲೈಫ್ ನ. ಸೊ ಬಿ ಹ್ಯಾಪಿ. ಅವಿನಾಶ್ ಬ್ರೋ, ನನ್ಗೆ ಅವ್ರನ್ನ ಏನಂತ ಕರಿಬೇಕಂತ ಗೊತ್ತಿಲ್ಲ. ಅವಿನಾಶ್ ಬ್ರೋ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ ಪ್ಲೀಸ್. ನಮ್ಮ ಜೊತೆ ಕಳಿಸ್ತೀನಿ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಮತ್ತೆ ಇಷ್ಟು ಫನ್ ಇರುವಾಗ ಅವಳೊಬ್ಳಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಸೊ ಅವಿನಾಶ್ ಬ್ರೋ ಅವಳನ್ನ ಕಳ್ಸಿಕೊಡ್ತಾ ಇರಿ ಪ್ಲೀಸ್. ಈ ಬ್ಲಾಗ್ ನೋಡಿ. ಸ್ನೇಹ ಅವ್ರು ನೋಡಿಲ್ಲ ಅಂದ್ರೆ ನೀನು ತೋರಿಸಿ ಈ ಬ್ಲಾಗ್ ನೋಡಿಗೆ. ಈ ಪಾರ್ಟ್ ಮಾತ್ರ ತೋರಿಸಿ, ಸ್ವಲ್ಪ ಜಾಸ್ತಿ ತೋರಿಸ್ಬೇಡ. ಅಂಡ್ ಖುಷಿಯಾಗಿರೋ ಅಷ್ಟೇ. ವೆರಿ ನಾವೆಲ್ಲರೂ ತುಂಬಾ ಹ್ಯಾಪಿ. ಅವರು ಇವಾಗ ಹೇಳ್ತಾರೆ ವೆರಿ ಹ್ಯಾಪಿ ಅಷ್ಟೇ.